ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಉಪಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದಕ್ಕೆ ಚಿಂತನೆ ಕೂಡ ನಡೀತಾ ಇದೆ. ಆದರೆ ಯಾವ ಪಕ್ಷಕ್ಕೆ ಟಿಕೆಟ್ ಅನ್ನೋದು ಇನ್ನೂ ನಿರ್ಧಾರ ಆಗಿಲ್ಲ. ಈ ಕುರಿತಾಗಿ ವಿಜೇಂದ್ರ ಹಾಗೆ ಕುಮಾರಸ್ವಾಮಿ ನಡುವೆ ಮಾತುಕತೆ ಕೂಡ ನಡೆಯಲಿದೆ. ಇನ್ನೆರಡು ದಿನಗಳಲ್ಲಿ ಮೈತ್ರಿ ಅಭ್ಯರ್ಥಿಯ ಹೆಸರು ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗಿದೆ. ಮೈತ್ರಿ ಬಳಿಕ ಜೆಡಿಎಸ್ ಬಿಜೆಪಿ ಮೈತ್ರಿ ಬಳಿಕ ಎದುರಾಗ್ತಾ ಇರುವಂತಹ ಮೊದಲ ಚುನಾವಣೆ ಇದಾಗಿದೆ ಅಂತಾನೆ ಹೇಳಬಹುದು. ಬಿಜೆಪಿಯಲ್ಲಿ ಇಬ್ಬರು ಅಭ್ಯರ್ಥಿಗಳು ರೇಸ್ನಲ್ಲಿದ್ದಾರೆ. ಒಂದು ಮಾಜಿ ಎಂಎಲ್ಸಿ ಅಶ್ವಥ್ ನಾರಾಯಣ್ ಗೌಡ ಅವರನ್ನ ಸಮಾಧಾನ ಪಡಿಸೋದಕ್ಕೆ ಈ ಕಡೆ ಕಮಲಪಾಳ್ಯ ಕೂಡ ಪ್ಲಾನ್ ಮಾಡ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಳೆದ ಬಾರಿ ಅಶ್ವಥ್ ನಾರಾಯಣ್ ಸೋತಿದ್ರು. ಈ ಬಾರಿ ಮತ್ತೊಂದ್ಸಲ ಕಣಕ್ಕಿಳಿಯೋದಕ್ಕೂ ಕೂಡ ಆಸಕ್ತಿಯನ್ನ ತೋರಿಸಿದ್ದಾರೆ. ಆದರೆ ಬೇರೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ಚಿಂತನೆ ಕೂಡ ನಡೆಸ್ತಾ ಇದೆ ಅನ್ನೋ ಮಾಹಿತಿ ಇದೆ. ಸೊ ಹೀಗಾಗಿ ಅಶ್ವಥ್ ನಾರಾಯಣ್ ಅವರಿಗೆ ಶಿಕ್ಷಕರ ಕ್ಷೇತ್ರವನ್ನ ನೀಡೋದಕ್ಕೆ ಬಿಜೆಪಿ ಪ್ಲಾನ್ ಕೂಡ ಮಾಡ್ತಾ ಇರುವಂತದ್ದು. ಇತ್ತ ಹೊಸ ಕ್ಷೇತ್ರವನ್ನ ಕಂಡುಕೊಳ್ಳೋದಕ್ಕೆ ಮಾಜಿ ಶಾಸಕ ಪ್ರೀತಮ್ ಗೌಡ ಯತ್ನಿಸ್ತಾ ಇದ್ದಾರೆ. ಮೈತ್ರಿಯಿಂದಾಗಿ ಹಾಸನ ವಿಧಾನಸಭಾ ಕ್ಷೇತ್ರ ಕೈ ತಪ್ಪುವ ಭಯ ಕೂಡ ಅವರಿಗಿದೆ. ಹೀಗಾಗಿ ಶಿಕ್ಷಕರ ಕ್ಷೇತ್ರದಲ್ಲಿ ನೆಲೆಯೂರೋದಕ್ಕೆ ಪ್ರೀತಮ್ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಸೊ ಯಾರು ಕಣಕ್ಕಿಳಿಯಲಿದ್ದಾರೆ, ಯಾವ ಪಕ್ಷಕ್ಕೆ ಯಾರಿಗೆ ಟಿಕೆಟ್ ನೀಡಲಾಗುತ್ತೆ, ಏನು ಎತ್ತ ಅನ್ನೋದರ ಕುರಿತಾಗಿ ಇನ್ನು ಫೈನಲ್ ಆಗಿಲ್ಲ. ಇನ್ನೆರಡು ದಿನಗಳಲ್ಲಿ ವಿಜಯೇಂದ್ರ ಹಾಗೆ ಕುಮಾರಸ್ವಾಮಿ ಮಾತುಕತೆ ಮಾಡಿ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಎಪಿ ರಂಗನಾಥ್ ಹೆಸರನ್ನ ಕೂಡ ಈ ಕಡೆ ಜೆಡಿಎಸ್ ನಾಯಕರು ಫೈನಲ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕ್ಷೇತ್ರ ತಮಗೇ ಬೇಕು ಅಂತ ಜೆಡಿಎಸ್ ಹಠ ಇಟ್ಕೊಂಡಿದೆ. ಸೊ ಯಾಕಂದರೆ ಈ ಕಡೆ ಮೈತ್ರಿಯಿಂದಾಗಿ ಹಾಸನ ವಿಧಾನಸಭಾ ಕ್ಷೇತ್ರ ಕೈ ತಪ್ಪೋ ಭಯ ಶಾಸಕ ಪ್ರೀತಮ್ ಗೌಡಗಿರುವಂಥದ್ದು. ಇನ್ನು ಇಲ್ಲಿ ಎಪಿ ರಂಗನಾಥ್ ಹೆಸರು ಕೂಡ ಜೆಡಿಎಸ್ ಫೈನಲ್ ಮಾಡಿರೋದ್ರಿಂದ ಯಾರಿಗೆ ಸಿಗುತ್ತೆ ಏನು ಎತ್ತ ಅನ್ನೋದರ ಕುರಿತಾಗಿ ಕಾದು ನೋಡಬೇಕು. ಈಗಾಗಲೇ ಹೆಸರನ್ನ ಫೈನಲ್ ಮಾಡಿ ಪ್ರಚಾರವನ್ನ ಕೂಡ ಜೆಡಿಎಸ್ ಆರಂಭ ಮಾಡಿದೆ. ಇನ್ನು ಬಿಜೆಪಿ ಬೆಂಬಲ ಘೋಷಿಸಬೇಕು ಅಂತ ಜೆಡಿಎಸ್ ಹೇಳ್ತಾ ಇದೆ. ಇತ್ತ ಬಿಜೆಪಿಯಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೂ ಕೂಡ ಚಿಂತನೆಗಳು ನಡೀತಾ ಇರುವಂಥದ್ದು. ಜೆಡಿಎಸ್ ಬೆಂಬಲವನ್ನ ಪಡೆಯೋದಕ್ಕೆ ಬಿಜೆಪಿ ಯೋಜನೆಯನ್ನ ಮಾಡ್ತಾ ಇದ್ರೆ ಎರಡೂ ಕಡೆಯಲ್ಲೂ ತಮಗೆ ಕ್ಷೇತ್ರ ಬೇಕು ಅನ್ನೋ ಪಟ್ಟಂತೂ ಇದ್ದೇ ಇದೆ ಅಂತಾನೆ ಹೇಳಬಹುದು. ಸೊ ಹೀಗಾಗಿ ಮಾತುಕತೆಯಲ್ಲಿ ಯಾರಿಗೆ ಸಿಗಲಿದೆ ಯಾವ್ಯಾವ ಕ್ಷೇತ್ರ ಅನ್ನೋದು ಇನ್ನಷ್ಟೇ ಕಾದು ನೋಡಬೇಕು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.